ಧಾರವಾಡದಲ್ಲಿ ಸರಕಾರಿ ನೌಕರರ ಭವನದಲ್ಲಿ ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಕ್ರಿಯಾ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನೋತ್ಸವ ಮತ್ತು ರಾಜ್ಯ ಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಕರ ಉಪನ್ಯಾಸಕರ ಕ್ರಿಯಾ ಸಮಿತಿ ಅಧ್ಯಕ್ಷ ಬಸವರಾಜ ಗುರಿಕಾರ ಉದ್ಘಾಟಿಸಿ ಮಾತನಾಡಿದರು. ಅವರು ಉತ್ತಮ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಗೌರವಿಸುವುದರಿಂದ ಅವರಲ್ಲಿ ಮತ್ತಷ್ಟು ಉತ್ಸಾಹ ಹೆಚ್ಚಾಗುತ್ತದೆ ಎಂದರು. ಸತ್ಯಂ ಶಿವಂ ಸುಂದರ ಸತ್ಯಂ ಶಿವಂ ಸುಂದರ ಮನುಷ್ಯಮ್ಮ ತಪ್ಪು ಮಾತೆ ಹರಸು ನಮ್ಮ ಜ್ಞಾನದಾತೆ ಮನುಷ್ಯಮ್ಮ ತಪ್ಪು ಮಾತೆ ಹರಸು ನಮ್ಮ ಜ್ಞಾನದಾತೆ ಹೊರೆದು ನಮ್ಮ ಮನದಿ ನೆಲೆಸೋ ದಯಾ ಸಾಗರ ಹೊರೆದು ನಮ್ಮ ಮನದಿ ನೆಲೆಸೋ ದಯಾ ಸಾಗರ ಸತ್ಯಂ ಶಿವಂ ಸುಂದರ ಸತ್ಯಂ ಶಿವಂ ಸುಂದರ ನವಮಣಿ ಗಂಧದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾವೇಶ ಹಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ಈಳಾರಣ್ಯ ರಂಗ ಷಡಕ್ಷರಿ ಕೊಂಡ ಪಂಪನ ಕುಮಿಪತಿ ಚನ್ನ ಕುಮಾರವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ತೈಲಕ ವೈಸಳ ರಾಳಿದ ನಾಡೆ ರಂಗನಗ ಕನರ ನೆಚ್ಚಿನ ವೀರ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಮೇಡಮ್ ಕೇಳ್ಕೊಡ್ರಿ ನಾವು ಸರ್ ಓಕೆ ಸರ್ ಇವತ್ತು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಬಹುಶಃ ನಾವು ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ 5 ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನ ನಮ್ಮೆಲ್ಲರ ದಿನಾಚರಣೆಯನ್ನಾಗಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೇಧಾವಿಗಳ ಅನ್ನೋದಕ್ಕೆ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿರಿ ಅಂತ ಹೇಳಿದ್ದ ಒಂದು ಸಾಕ್ಷಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಈಗ ನಮ್ಮ ಜನ್ಮ ದಿನಾಚರಣೆ ಅಂದ್ರೆ ಎಲ್ಲರೂ ಆಚರಿಸಕ್ಕೆ ಸಾರ್ವತ್ರಿಕವಾಗಿ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ. ಅದು ಸಾರ್ವತ್ರಿಕ ಆಚರಣೆ ಆಗಬೇಕು ಅಂತಂದ್ರೆ ಈ ರೀತಿಯಾದಂಥ ಒಂದು ನಿರ್ಣಯವನ್ನು ಕೈಗೊಂಡಿದ್ದರಿಂದ ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ 5 ಶಿಕ್ಷಕ ದಿನಾಚರಣೆಯನ್ನಾಗಿ ನಾವೆಲ್ಲ ಆಚರಿಸ್ತೀವಿ. ಆದರೆ ವಿಶ್ವದಲ್ಲಿ ಅಕ್ಟೋಬರ್ 5 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಕ್ಕಂಥದ್ದು. ಬಹುಶಃ ನಾವೆಲ್ಲಿಯೂ ಶಾಲೆ ಕಾಲೇಜುಗಳಲ್ಲಿ ಅಥವಾ ನಮ್ಮ ತಾಲೂಕು ಜಿಲ್ಲಾ ಸಂಘಗಳಲ್ಲಿ ಇಂಥ ಅಕ್ಟೋಬರ್ 5 ಕಾರ್ಯಕ್ರಮವನ್ನು ಮಾಡೋದು ಬಹಳಷ್ಟು ಅಪರೂಪ. 1966ರಲ್ಲಿ ಏನು ILO ಅಂದ್ರೇನು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇವತ್ತು ನಾವೇನು ವೇತನವನ್ನು ತೆಗೆದುಕೊಳ್ತೀವಲ್ಲ, ಅದು ಸರ್ಕಾರಿ ಶಿಕ್ಷಕರಾಗಿರ್ಬೋದು, ಖಾಸಗಿ ವಲಯದ ಶಿಕ್ಷಕರಾಗಿರ್ಬೋದು,
ಯಾರು ದುಡಿಯೋ ವರ್ಗ ಅಂತ ಐತಿ, ಆ ದುಡಿಯೋ ವರ್ಗಕ್ಕೆ ವೇತನವನ್ನ ನಿಗದಿಗೊಳಿಸಬೇಕು ಅಂತಂದ್ರೆ ಈ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನಿರ್ಣಯ ಆಗುತ್ತೆ. ಒಬ್ಬ ಶಿಕ್ಷಕ, ಅವನ ಕುಟುಂಬ, ತಂದೆ ತಾಯಿ, ಮಗ ಮಗಳು 4 ಮಂದಿಗೆ ಎಷ್ಟು ವೇತನವನ್ನು ಕೊಡಬೇಕು ಅಂತಕ್ಕಂಥದ್ದು, ಅವ ಎಂಪ್ಲಾಯ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ದುಡಿಯುವ ವರ್ಗದ ಯಾರೇ ಆಗಿರ್ಬೋದು, ಅವರಿಗೆ ವೇತನವನ್ನು ಈ ರೀತಿಯಾಗಿ ಫಿಕ್ಸ್ ಮಾಡಬೇಕು ಅಂತ ತಿಳ್ಕೊಂಡು ನಿರ್ಣಯ ಕೈಗೊಳ್ತಕ್ಕಂಥದ್ದು ILO. ಅದರ ಆಧಾರದ ಮೇಲೆ ನಮಗೆ ವೇತನಗಳು ಫಿಕ್ಸ್ ಆಗ್ತಾವೆ. ಇವತ್ತು ನಮ್ಮ ದೇಶದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಶ್ರೇಣೀಕೃತ ವೇತನ ಶ್ರೇಣಿಯನ್ನು ನಾವು ನೋಡ್ತೀವಿ. ವರ್ಗೀಕೃತವಾದಂಥ ವೇತನ ಶ್ರೇಣಿಗಳು, ಪೇ ಸ್ಕೇಲ್. ಸರ್ಕಾರಿ ವ್ಯವಸ್ಥೆಯಲ್ಲಿ ಕಾರ್ಯ ಮಾಡ್ತಕ್ಕಂಥ ಶಿಕ್ಷಕರಿಗೆ ಉತ್ತಮವಾದಂತಹ ವೇತನ ಶ್ರೇಣಿ. ಅದೇ ಮಾದರಿ ವೇತನ ಶ್ರೇಣಿ ಅನುದಾನಿತ ವ್ಯವಸ್ಥೆಯಲ್ಲಿ ಕಾರ್ಯ ಮಾಡ್ತಕ್ಕಂಥ ಶಿಕ್ಷಕರಿಗೆ. ಅನುದಾನ ರಹಿತ ವ್ಯವಸ್ಥೆಗೆ ಹೋದಾಗ ಬಹಳಷ್ಟು ಕಡಿಮೆ ವೇತನವನ್ನ ಪಡೆಯತಕ್ಕಂಥ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಆದ್ರೆ ILO ಏನ್ ಹೇಳ್ತೈತಿ, ಈ ರೀತಿಯಾದಂಥ ಶ್ರೇಣೀಕೃತವಾದಂಥ ವೇತನ ಶ್ರೇಣಿ ಫಿಕ್ಸ್ ಆಗಬಾರ್ದು. ಶಿಕ್ಷಕರು ಎಲ್ಲರೂ ಎಲ್ಲರಿಗೂ ಸಹ ಒಂದೇ ರೀತಿಯಾದಂಥ ವೇತನ ಇರಬೇಕು ಅಂತ ತಿಳ್ಕೊಂಡು ILO ಒಳಗೆ ನಿರ್ಣಯ ಆಗಿದೆ. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ, ಮತ್ತೊಂದು ಸಂದರ್ಭದಲ್ಲಿ ಮಾತಾಡೋದು. ಈ ರೀತಿಯಾಗಿ ILO ಮತ್ತು ಯುನೆಸ್ಕೋದಲ್ಲಿ, ವಿಶ್ವಸಂಸ್ಥೆಯಲ್ಲಿ ಶಿಕ್ಷಕರ ಬೇಕು ಬೇಡಿಕೆಗಳ ಬಗ್ಗೆ, ಶಿಕ್ಷಣದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನ ಮಾಡಲಿಕ್ಕೆ ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನಾಚರಣೆ ಅಂತ ತಿಳ್ಕೊಂಡು ಆಚರಿಸಬೇಕು ಅಂತ ತಿಳ್ಕೊಂಡು 1966-67ರಲ್ಲಿ ನಿರ್ಣಯ ಮಾಡಿದರು. ಅದು ಅನುಷ್ಠಾನ ಆಗಿದ್ದೆ ಯಾವಾಗ ಅಂತಂದ್ರೆ 1994. 1994ರಿಂದ ಎಲ್ಲ ದೇಶಗಳಲ್ಲಿ ಅಕ್ಟೋಬರ್ 5ಕ್ಕೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದು ಯಾರ ಜನ್ಮ ದಿನಾಚರಣೆಯೂ ಅಲ್ಲ. ಶಿಕ್ಷಕರಿಗಾಗಿ ಇರ್ತಕ್ಕಂಥ, ಶಿಕ್ಷಕರಿಗೋಸ್ಕರ ಆಚರಣೆ ಮಾಡ್ತಕ್ಕಂಥ ದಿನಾಚರಣೆ ಅಕ್ಟೋಬರ್ 5. ಇದನ್ನ ಎಲ್ಲ ದೇಶಗಳಲ್ಲೂ ಸಹ ನಾವು ಆಚರಿಸ್ತೀವಿ. ಪ್ರತಿ ವರ್ಷವೂ ಸಹ ಒಂದೊಂದು ಘೋಷವಾಕ್ಯ ಇರುತ್ತೆ. ಏನು ಅಂತಾರಾಷ್ಟ್ರೀಯ ಶಿಕ್ಷಕ ದಿನೋತ್ಸವವನ್ನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಸಹ ಒಂದು ಘೋಷವಾಕ್ಯ, ಧ್ಯೇಯ ವಾಕ್ಯ, ಒಂದು ಸ್ಲೋಗನ್ ಅಂತೀವಲ್ಲ, ಆ ರೀತಿಯಾದಂಥ ಒಂದು ಘೋಷವಾಕ್ಯವನ್ನ ಅಂತಾರಾಷ್ಟ್ರೀಯ ಶಿಕ್ಷಕ ದಿನಾಚರಣೆಯಲ್ಲಿ ವಿಶ್ವಸಂಸ್ಥೆ ನೀಡ್ತಾ ಇದೆ. ಈ ಸಲದ ಏನೈತೆ ಅಂದ್ರೆ ಶಿಕ್ಷಕರ ನಂಬಿಕೆಯನ್ನ ಉಳಿಸ್ಕೊಳ್ತಕ್ಕಂಥದ್ದು, ಸಾಮಾಜಿಕ ಜವಾಬ್ದಾರಿಯಲ್ಲಿ ಅವರಿಗೆ ಸರಿಯಾದಂಥ ಅವಕಾಶವನ್ನ ಕೊಡಬೇಕು ಅಂತಕ್ಕಂಥದ್ದು ಈ ಸಲದ ಘೋಷವಾಕ್ಯ ಆಗಿದೆ. ಶಿಕ್ಷಕರ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂತಂದ್ರೆ ಪ್ರಪ್ರಥಮವಾಗಿ ಶಿಕ್ಷಕರ ಸೇವಾ ಸವಲತ್ತುಗಳು ಸರಿಯಾದ ರೀತಿಯಲ್ಲಿ ಇರಬೇಕಾಗುತ್ತೆ. ಅದನ್ನು ಮಾಡಬೇಕು ಅಂತ ವಿಶ್ವಸಂಸ್ಥೆ ಈ ಸಲ ಹೇಳಿದೆ. ಅದಕ್ಕೆ ಕಾರಣ ಏನಂದ್ರೆ ಅಂತಾರಾಷ್ಟ್ರೀಯ ಅಂಕಿ ಸಂಖ್ಯೆಗಳನ್ನು ನಾವು ನೋಡಿದಾಗ ವಿಶ್ವಾದ್ಯಂತ ಎಲ್ಲ ದೇಶಗಳಲ್ಲಿ ಶಿಕ್ಷಕರ ಕೊರತೆ ಜಾಸ್ತಿ ಆಗ್ತಾ ಇದೆ. ಕಲಿಕೆಯ ಬಗ್ಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಶಿಕ್ಷಕರ ಸಮಸ್ಯೆಗಳು ಬಹಳಷ್ಟಿವೆ. ನಾನು ಕಳೆದ 2 ತಿಂಗಳ ಹಿಂದೆ ಅರ್ಜೆಂಟೀನಾದಲ್ಲಿ ಎಜುಕೇಶನ್ ಇಂಟರ್ನ್ಯಾಷನಲ್ ವಿಶ್ವ ಶಿಕ್ಷಕರ ಸಂಘಟನೆ ಐತಿ. ಅಲ್ಲಿ 174 ದೇಶಗಳು ಸೇರಿ ಅಂತಾರಾಷ್ಟ್ರೀಯ ಶಿಕ್ಷಕರ ಸಂಘಟನೆಯನ್ನ ಮಾಡ್ಯಾರ. ಅದಕ್ಕೆ EI ಎಜುಕೇಶನ್ ಇಂಟರ್ನ್ಯಾಷನಲ್ ಅಂತ ತಿಳ್ಕೊಂಡು ಹೆಸರಿಟ್ಟಾರ. ಭಾರತ ದೇಶದ ಪ್ರತಿನಿಧಿಯಾಗಿ ನಾನು ಮತ್ತು ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿ ಒರಿಸ್ಸಾದ ಕಮಲ್ಕಾಂತ್ ತ್ರಿಪಾಠಿ ಅವರು, ಕೇರಳದ ಕೋಶಾಧ್ಯಕ್ಷ ಹರಿ ಗೋವಿಂದನ್ ಅವರು ಭಾಗವಹಿಸಿದ್ವಿ. ಅಲ್ಲಿ 174 ದೇಶದವರು ಬಂದಿದ್ರು. ಎಲ್ಲ ದೇಶದಲ್ಲಿಯೂ ಸಹ ನಮ್ಮ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳದಾವು. ಅಲ್ಲಿಯೂ ಸಹ ನಾವು ಚರ್ಚೆಯನ್ನು ಮಾಡಿದ್ದು ವಿಶ್ವಾದ್ಯಂತ ಎಲ್ಲ ಶಿಕ್ಷಕರ ಬೇಕು ಬೇಡಿಕೆಗಳೇನದಾವು, ಅದರಲ್ಲಿ ಪ್ರಮುಖವಾಗಿದ್ದು ಪೇ ಸ್ಕೇಲ್. ಇವತ್ತೇನು ವರ್ಗೀಕೃತ ಪೇ ಸ್ಕೇಲ್ಗಳದಾವು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಅವು ಹೋಗಬೇಕು.
ಏಕರೂಪವಾದಂಥ, ಅದು ಅನುದಾನ ರಹಿತ ಆಗಿರ್ಬೋದು, ಅನುದಾನ ಸಹಿತ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಎಲ್ಲರಿಗೂ ಸಹ ಒಂದೇ ರೀತಿ ಇರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ಆ ಒಂದು 7 ದಿವಸ ಜರುಗಿದಂಥ ಅರ್ಜೆಂಟೀನಾ ಸಮ್ಮೇಳನದಲ್ಲಿ ನಾವು ಕೈಗೊಂಡ್ವಿ. ಇದೇ ಸಂದರ್ಭದಲ್ಲಿ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಭವಿಷ್ಯದ ಭಾರತವನ್ನು ನಿರ್ಮಿಸುವ ಗುರುಗಳ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಗುರುಕಾರ್ ಅವರೇ, ಸನ್ಮಾನ್ಯ ಶ್ರೀ SS ಕೆಳದಿಮಠರವರೇ, ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ಎಲ್ಲ ಶಿಕ್ಷಕಿಯರ ವೃಂದವೇ, ಎಲ್ಲರಿಗೂ ಶರಣಾರ್ಥಿ. ಒಂದು ಶಾಲೆ ಬಹಳಷ್ಟು ವಿದ್ಯಾರ್ಥಿಗಳು ಮೇಲಿನ ಅಧಿಕಾರಿಗಳು ಬಂದರು, ಎಲ್ಲ ಹುಡುಗರು ಎದ್ದಿಂದ ಸರ್ ಗೌರವ ಕೊಟ್ಟರು. ನಾ ಕೇಳಿದ ಪ್ರಶ್ನೆಯ ಉತ್ತರವನ್ನು ಹೇಳಬೇಕು ಅಂತ ಶಿಕ್ಷಣಾಧಿಕಾರಿಗಳು ಹೇಳಿದರು ವಿದ್ಯಾರ್ಥಿಗಳಿಗೆ. ಆಯ್ತು ಸರ್ ಅಂತ ಎಲ್ಲರೂ ಅವರು ವಿದ್ಯಾರ್ಥಿಯನ್ನ ನಿಲ್ಲಿಸಿ ಕೇಳಿದರು. ಶಿಕ್ಷಣಾಧಿಕಾರಿಗಳು ಕೇಳಿದ್ರು, ಜನಕ ಮಹಾರಾಜನ ಬಿಲ್ಲನ್ನ ಮುರಿದವರು ಯಾರಯ್ಯ ಅಂತ ಕೇಳಿದ್ರು. ಆ ಹುಡುಗ ಆ ಕಡೆ ನೋಡಿ ಕೊನೆಗೆ ಹೇಳಿದ್ನ ಅಂತ, ನಾಯಿನ ಮುರಿದಿಲ್ ಬಿಡ್ರಿ ಸರ್ ಅಂತ. ಕೊನೆಗೆ ಕ್ಲಾಸ್ನೊಳಗೆ ಇದ್ದ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಹೋದ್ರೆ ಮುರಿದಿಲ್ಲ ನಾ ಮುರಿದಿಲ್ಲ ಅನ್ನೋದ ಬಂತು, ನಾ ಮುರಿದವ್ರ ಸುದ್ದಿನ ಬರಲಿಲ್ಲ. ಅದು ಸಮಸ್ಯೆ ಆಯ್ತು. ಮುಂದೆ ಅದನ್ನ ಎಲ್ಲಿ ಕಳಿಸಿದ್ರು ಅಂದ್ರೆ ಶಿಕ್ಷಣ ಇಲಾಖೆ ಕಳಿಸಿದ್ರು. ಬೆಂಗಳೂರಿಗೆ ಹೋಯ್ತು ಪ್ರಶ್ನೆ, ಜನಕ ಮಹಾರಾಜನ ಬಿಲ್ಲನ್ನ ಮುರಿದವರು ಯಾರು, ಇದಕ್ಕೆ ಉತ್ತರ ಬರೆದು ಕಳಿಸಿದ್ರು. ಅವರು ಅದಕ್ಕೊಂದು ಆಯೋಗ ನೇಮಿಸಿ ವಾರಗಟ್ಟಲೆ ಚರ್ಚೆ ಮಾಡಿ ಕೊನೆಗೆ ಅವರು ಎಲ್ಲೇ ಪ್ರಶ್ನೆ ಹುಟ್ಟಿತ್ತೋ ಅಲ್ಲಿಗೊಂದು ಲಕುಟಿ ಕಳಿಸಿದ್ರಂತೆ ಬರೋದು. ಆ ಲಕುಟಿ ಬಿಚ್ಚಿ ನೋಡಿದ್ರೆ ಏನಿತ್ತು ಅಂದ್ರೆ ಮುರಿದು ಹೋಯ್ತು, ಹೊಸ ಮಾರ್ಕ್ಶೀಟ್ ಬಿಡ್ರಿ ಸಾಕಾಗಿದೆ. ನಡೆಯುತ್ತೋ ಬಿಟ್ಟಿತ್ತೋ ಬೇರೆ ವಿಷಯ, ಮಜಾ ಮಾತು ಅನ್ನೋದಕ್ಕೆ ನಿಮಗೆ ಹೇಳಿದ್ನಷ್ಟೇ. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಸಾಧನೆಯನ್ನು ಮಾಡಿರುವಂತಹ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ, ಶಭಾಷಗಿರಿ, ಗೌರವ ಅರ್ಪಣೆ. ಬಹಳ ಒಳ್ಳೆಯ ಕೆಲಸ ಮಾಡಬೇಕಾದದ್ದು. ಶಿಕ್ಷಕರು ಬಹಳ ಹಕ್ಕಿನಿಂದ, ನಿಷ್ಣಾತತೆಯಿಂದ, ನಿಷ್ಠೆಯಿಂದ, ಗೆಲುವಿನಿಂದ, ಒಲವಿನಿಂದ ಮಕ್ಕಳಿಗೆ ಅದ್ಭುತವಾಗಿ ಶಿಕ್ಷಣ ಕೊಡಲಿಕ್ಕೆ ಒಂದು ಅಭಿರುಚಿ ಹುಟ್ಟಿಸಬೇಕಾಗಿತ್ತು. ಅಂದ್ರೆ ಇಂಥ ಪ್ರಶಸ್ತಿ ಪ್ರದಾನವನ್ನ ಗೌರವಾರ್ಪಣೆ ಮಾಡುವಂತ ಶಿಕ್ಷಕರ ದೃಷ್ಟಿಕೋನ ಶಿಕ್ಷಕರ ಬೇಕು ಬೇಡಿಕೆಗಳ ಎಂದರು ಬಗ್ಗೆ ಗಮನ ಹರಿಸಬೇಕು. 1966ರಲ್ಲಿ ILO ಮತ್ತು ಯುನೆಸ್ಕೋ ಶಿಫಾರಸ್ಸಿನ ಪ್ರಕಾರ ವಿಶ್ವದಾದ್ಯಂತ ಅಕ್ಟೋಬರ್ 5ರಂದು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತದೆ. ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ನುಗ್ಗಲಿ, ಉಪನಿರ್ದೇಶಕ SS ಕೆಳದಿಮಠ ಮಾತನಾಡಿದರು. SSLC ಪರೀಕ್ಷೆಯಲ್ಲಿ 100ಕ್ಕೆ 100 ಫಲಿತಾಂಶ ಪಡೆದ ಶಾಲೆಗಳ ಮುಖ್ಯೋಪಾಧ್ಯಾಯರು,
ಸಹ ಶಿಕ್ಷಕರಿಗೆ ಹಾಗೂ ಉತ್ತಮ ಶಾಲೆಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಪ್ರಾಚಾರ್ಯರಿಗೆ, ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದಾಧಿಕಾರಿಗಳೇ, ಇಲ್ಲಿ ಬಂದಿರತಕ್ಕಂಥ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರೇ ಹಾಗೂ ಆಗಮಿಸಿರುವಂಥ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಮಾಧ್ಯಮದ ಮಿತ್ರರೇ, ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಪ್ರಥಮದಲ್ಲಿ ಹಾರೈಸ್ತಾ, ನಿಮ್ಮ ಧ್ವನಿ ಇವತ್ತು ಗಟ್ಟಿ. ಯಾಕೆ ಗಟ್ಟಿ ಐತೆ ನಾವು ನಿಮ್ಮೆದುರಿಗೆ ಏನು ಮಾತಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ರಾಜ್ಯ ರಾಷ್ಟ್ರ ಎರಡೂ ಇಲ್ಲೇ ಅದಾವ. ಏನಾರ ಹೆಚ್ಚು ಕಡಿಮೆ ಮಾತಾಡಿದರೆ ಎಲ್ಲರೂ ಜೇನುಹುಳ ಅಟ್ಯಾಕ್ ಮಾಡಿದಾಗ ಮಾಡ್ತೀರಿ. ನಮಗೀಗ ಮಾತಾಡೋದು ಬೇಡ, ಒಂದೇ ಒಂದು ಮಾತಿನಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಇಂಥ ಕಾರ್ಯಚಟುವಟಿಕೆಗಳನ್ನು ಮಾಡೋದಕ್ಕೆ, ಇಂಥ ಸಮಾರಂಭಗಳನ್ನು ಮಾಡುವಂಥ ಉದ್ದೇಶ ಬರೀ ಫೋಟೋಕ್ಕಲ್ಲ, ಪ್ರಚಾರ ಮಾಡೋದಕ್ಕಲ್ಲ, ಒಬ್ಬ ಶಿಕ್ಷಕನಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು ಇಮ್ಮಡಿಸಿಕೊಳ್ಳಲಿಕ್ಕೆ ಇದು ಇಂಥ ಕಾರ್ಯಕ್ರಮಗಳು ಕಾರಣೀಭೂತ ಆಗ್ತದೆ. ಅದಕ್ಕಾಗಿ ದಯಮಾಡಿ ನಮ್ಮೆಲ್ಲ ಶಿಕ್ಷಕರು, ನಾವೆಲ್ಲ BEd ಓದಬೇಕಾದ್ರೆ, D.Ed ಓದಬೇಕಾದ್ರೆ, TCS ಮಾಡಬೇಕಾದ್ರೆ ನಾವೆಲ್ಲ ಹೇಳ್ತಿದ್ವಿ ಏನಂತೇಳಿ, ಪ್ರಾಥಮಿಕ ಶಿಕ್ಷಣ ಈ ದೇಶದ ಭದ್ರ ಬುನಾದಿ. ಪ್ರಾಥಮಿಕ ಶಿಕ್ಷಣ ಈ ದೇಶದ ಭದ್ರ ಬುನಾದಿ. ಹಿಂದೆಲ್ಲ ನೆನಪಿಸ್ಕೊಡ್ರಿ. ಹಾಗಂದಿದ್ವಲ್ಲ, ಹಾಗಂದಿದ್ವಿ, ಹಾಗೆ ತಿಳ್ಕೊಂಡಿದ್ವಿ, ಹಾಗೆ ಓದಿದ್ವಿ, ಪರೀಕ್ಷೆಯಲ್ಲಿ ಬರೆದ್ವಿ, ಪಾಸ್ ಆದ್ವಿ, ಶಿಕ್ಷಕರಾಗಿಂದ ಅದನ್ನ ನಾವು ಸಾಕಾರಗೊಳಿಸ್ಬೇಕು ಅನ್ನುವಂಥದ್ದನ್ನ ತಲೆಯಾಗಿ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ರಿ. ಅಂದ್ರೆ ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಶಿಕ್ಷಕರ ಹಿರಿಮೆ ಹೆಚ್ಚಾಗ್ತದೆ. ಆ ದಿಶೆಯಲ್ಲಿ ಸಂಪೂರ್ಣವಾಗಿ ನೀವೆಲ್ಲರೂ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನೀವೆಲ್ಲರೂ ಮಾಡ್ರಿ. ಮಾಡುವಂತ ಉದ್ದೇಶದಿಂದನ ಎಲ್ಲರೂ ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥದ್ದು ಏನು ಕಾರ್ಯಕ್ರಮ ಇದೆ. ಇದನ್ನ ನೀವು ಒಂದು ನಮಗೇನೋ ಕೆಲಸ ಮಾಡಿದ್ವಿ, ನಮ್ಮನ್ನು ಗುರುತು ಮಾಡಿದಾರೆ, ಇಲ್ಲಿ ಕರೆದಿರುವಂಥ ಉದ್ದೇಶ, ಪ್ರಶಸ್ತಿ ಕೊಡ್ತಕ್ಕಂಥ ಉದ್ದೇಶ, ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಹೆಚ್ಚಾಗಲಿ ಅನ್ನುವಂಥ ಉದ್ದೇಶದಿಂದ ಇಂಥದ್ದು ಮಾಡ್ತಾ ಇದ್ದಾರೆ. ಗುರುಕಾರ್ ಸರ್ ಆಗಲಿ, ನುಗ್ಲಿ ಸರ್ ಆಗಲಿ, ಯಾವುದೇ ನಿಮ್ಮ ಶಿಕ್ಷಕರ ಸಮಸ್ಯೆ ಇರಲಿ, ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿ ಮುಖ್ಯಮಂತ್ರಿಗಳೊಂದಿಗೆ ನೇರವಾಗಿ ಮಾತನಾಡತಕ್ಕಂಥ ಪ್ರಧಾನ ಕಾರ್ಯದರ್ಶಿಯವರು ಶಿಕ್ಷಕ ಸಂಘಟನೆ ಒಳಗೆ ಯಾರು ಅದಾರ ಅಂತ ಹೇಳಿದ್ರೆ ಅವರು ಚಂದ್ರಣ್ಣ. ನೀವು ಯಾವುದೇ ಕಾರ್ಯಕ್ರಮ ನಡೀಲಿ, ಯಾವುದೇ ಒಂದು ಶಿಕ್ಷಕರ ಒಂದು ಕೌನ್ಸಿಲಿಂಗ್ ನಡೀಲಿ, ವರ್ಗಾವಣೆ ಕೌನ್ಸಿಲಿಂಗ್ ಆಗಲಿ, ಪ್ರಮೋಷನ್ ಇಂದಾಗಲಿ, ಅಲ್ಲಿ ಇಲ್ಲಿ ಪ್ರಮೋಷನ್ ಕೌನ್ಸಿಲಿಂಗ್ ಓಪನ್ ಆಗಿರ್ತದೆ, ಸ್ಕ್ರೀನ್ ಮೇಲೆಲ್ಲ ಬಿಡ್ತಿರ್ತಾರೆ.
ಸ್ಟಾಫ್ ಅಂತಾರೆ. ಇದನ್ನ ಸರಿ ಮಾಡೋದು ಹೊರತು ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಡ್ರಿ. ಅಷ್ಟೊಂದು ನೇರವಾಗಿ ಶಿಕ್ಷಕರ ಸಮಸ್ಯೆಗಳನ್ನ ಅಲ್ಲೇ ಕೂತ್ಕೊಂಡು ಒಂದು ಕೌನ್ಸಿಲಿಂಗ್ ನಡೆಯುವಂತ ಸಂದರ್ಭದೊಳಗೆ ಸ್ಕ್ರೀನ್ ಮೇಲೆ ಓಪನ್ ಆಗಿರೋದು ಫಸ್ಟ್ ತಗೊಳಕ್ ಬಂದಿರ್ತಾರೆ ನಾವು ಸ್ಟಾಫ್ ಅಂತಾರೆ, ವೇಟ್ ಮಾಡಿ ಅಂತಿರ್ತಾರೆ. ವೇಟ್ ಮಾಡ್ರಿ ಅಂತೇಳಿ ಅಂದಾಗ ಚಂದ್ರಣ್ಣ ಅಲ್ಲಿ ಹೋಗಿ ಕುಂತಾನಂತೆ ನನಗೆ ಗೊತ್ತಾಗತ್ತೆ. ಆ ರೀತಿ ಆಗಿರ್ತಕ್ಕಂಥ ಶಿಕ್ಷಕರ ಮನೋಭಾವನೆಯನ್ನು ಅರ್ಥಕೊಂಡು ಶಿಕ್ಷಕರ ಒಂದು ಸಮಸ್ಯೆಗಳನ್ನ ಅರ್ಥಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ನಿಮಗೆ ಒಳ್ಳೆಯ ವೇತನ ಆಯೋಗ ನಾವು ಕೊಡಿಸಿದ ವೇತನವನ್ನ ನಾವು 7th ಪೇ ತಗೊಂಡಿದ್ದೇವೆ. ನಾವೆಲ್ಲ ಹಿಂಗೆ ಕೇಳ್ತಿದ್ವಿ ಏನಂತೇಳಿ, ಬೇರೆ ರಾಷ್ಟ್ರಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಳ್ಳೆಯ ಸಂಬಳ ಇರ್ತದೆ, ಯೂನಿವರ್ಸಿಟಿ ಲೆಕ್ಚರ್ಸ್ಗೆ ಕಡಿಮೆ ಪಗಾರ ಇರ್ತದಂತೆ. ಈಗ ನಾವು ಅದೇ ಮಾರ್ಗದೊಳಗೆ ಹೋಗಿದ್ದೀವಿ, ಅದೇ ವ್ಯವಸ್ಥೆ ಒಳಗೆ ಬಂದಿದ್ದೇವೆ. ಎಲ್ಲ ಶಿಕ್ಷಕರು ಎಲ್ಲ ನೌಕರರು. ಹಾಗಾಗಿ ನಮಗೆಲ್ಲ ಕೊರತೆ ಏನಿಲ್ಲ. ಆ ಕೊರತೆಯನ್ನು ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಂಘಟನೆಯವರು ಎಲ್ಲ ಶಿಕ್ಷಕರ ಸಂಘಟನೆಯವರು ಸೇರಿಕೊಂಡು ಅದನ್ನೆಲ್ಲ ನಿಮಗೆಲ್ಲ ದಯಪಾಲಿಸಿದ್ದಾರೆ. ಅದರದ್ದು ಒಂದು ಸದುಪಯೋಗ ಮಾಡ್ಕೊಳ್ಳೋಣ. ನಮ್ಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಮಕ್ಕಳಿಗಾಗಿ ಕೆಲಸ ಮಾಡೋಣ, ಮಕ್ಕಳನ್ನ ಗುರಿಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡೋಣ ಅಂತ ಮನೋಭಾವನೆ ಇಟ್ಕೊಂಡು ಆ ಮನೋಭಾವನೆಯಿಂದ ನೀವು ಶಾಲೆಗಳಲ್ಲಿ ಕೆಲಸ ಮಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನು ಹಾರೈಸಿ ನಾನು 2 ಮಾತುಗಳನ್ನು. ಬಹುಶಃ ನಾವು ಬೇರೆ ಬೇರೆ ಸಂಘಟನೆಗಳನ್ನ ನೋಡಿದ್ದೇವೆ. ಅದು ಪ್ರೌಢಶಾಲಾ ಶಿಕ್ಷಕರ ಸಂಘ ಆಗಿರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಆಗಿರ್ಬೋದು. ಆದರೆ ಇದೊಂದು ವಿಶಿಷ್ಟ ಸಂಘಟನೆ. ಕರ್ನಾಟಕ ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಕ್ರಿಯಾ ಸಮಿತಿಯ ಉದ್ದೇಶ ಏನು ಅಂತಂದ್ರ, ಬಹುಶಃ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲೇನೆ ಏನು LKG ಬೋಧನೆಯಿಂದ ಹಿಡಿದು ಡಿಗ್ರಿವರೆಗೂ ಬೋಧಿಸ್ತಕ್ಕಂಥ KG to PG ಅಂತ ಕರಿತೀವಿ ನಾವು. KG to PG ಇರ್ತಕ್ಕಂಥ ಬೋಧನೆ ಮಾಡ್ತಕ್ಕಂಥ ಎಲ್ಲ ವರ್ಗವನ್ನ ನಾವು ಶಿಕ್ಷಕರಂತ ಕರಿತೇವೆ. ಆ ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನ ಒಂದೇ ಸೂರಿನಡಿ ತಂದು ಆ ಶಿಕ್ಷಕರನ್ನ ಗೌರವಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಬಹಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ಸಂಘಟನೆಯಲ್ಲಿ ವಿಶೇಷವಾಗಿ ಶಿಕ್ಷಕರ ಬಗ್ಗೆ, ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಸುಮಾರು 4-5 ದಶಕಗಳ ಅನುಭವವನ್ನು ಹೊಂದಿರತಕ್ಕಂಥ ಗುರಿಕಾರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ, ಪ್ರೌಢಶಾಲಾ ಶಿಕ್ಷಕರ ಸಂಘಟನೆ, ಪದವಿ ಪೂರ್ವ ಉಪನ್ಯಾಸಕರ ಸಂಘಟನೆ, ಇನ್ನು ಡಿಗ್ರಿ ಕಾಲೇಜಿನ ಎಲ್ಲ ಸಂಘಟನೆಯ ಸ್ನೇಹಿತರನ್ನ ಕೂಡಿಕೊಂಡು ಒಂದು ಹೊಸ ಸಂಘಟನೆಯನ್ನು ಕಟ್ಟಿದ್ರು. ಆ ಸಂಘಟನೆ ಹೆಸರು ಕರ್ನಾಟಕ ರಾಜ್ಯ ಉಪನ್ಯಾಸಕರ ಕ್ರಿಯಾ ಸಮಿತಿ ಅಂತಕ್ಕಂಥ ಸಂಘಟನೆ ಹೆಸರಿನಲ್ಲಿ ನೋಡಿ, ಅವರೇ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಂತೆ ಪ್ರತಿ ವರ್ಷ ಬಹುಶಃ ನಮಗೆ ಬಹಳಷ್ಟು ಜನರಿಗೆ ಅಕ್ಟೋಬರ್ 5 ನೈಜ ಶಿಕ್ಷಕರ ದಿನಾಚರಣೆ ಅಂತ ನಾವ್ ಯಾರು ಭಾವಿಸ್ಕೊಂಡಿರೋದೇ ಇಲ್ಲ. ನಾವೆಲ್ಲ ಹೆಚ್ಚಾನೆಚ್ಚು ಏನ್ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ, ಅದು ಇಲಾಖೆ ಅರ್ಜಿ ಸಲ್ಲಿಸಿದವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೋಗಿ ಯಾರು ಅರ್ಜಿ ಸಲ್ಲಿಸಿರ್ತಾರ ಅವ್ರಿಗೆ ಪ್ರಶಸ್ತಿ ಕೊಟ್ಟೋದನ್ನ ನೋಡಿ ಖುಷಿ ಪಟ್ಟು ಬರ್ತಕ್ಕಂಥವ್ರು. ಆದ್ರೆ ಇದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಸನ್ಮಾನ್ಯ ಗುರಿಕಾರ್ ಅವರು ಹೇಳಿದ ಹಾಗೇನೆ ಅಧಿಕಾರಿಗಳ ಜೊತೆ ಸಂಪರ್ಕಿಸಿ ಯಾವ ಶಾಲೆಗಳು 100% SSLCಯಲ್ಲಿ ಆ ಮಕ್ಕಳಿಗೆ ಶಕ್ತಿಯನ್ನ ತುಂಬಿದಾವು, ಯಾರು ಮುಂದಿನ ಮಕ್ಕಳ ಭವಿಷ್ಯವನ್ನ ಕಟ್ಟಲಿಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿರ್ತಕ್ಕಂಥ ವರ್ಗ ಕೊಠಡಿಯ ಎಲ್ಲ ಶಿಕ್ಷಕರನ್ನ ಇಡೀ ಶಾಲೆಯನ್ನೇ ಸನ್ಮಾನಿಸುವ ಕಾರ್ಯಕ್ರಮ ಬಹುಶಃ ಇಲಾಖೆಯಿಂದ ಕೂಡ ನಡೆದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತ ವಿಶಿಷ್ಟ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕ ಶಿಕ್ಷಕರನ್ನ ಸನ್ಮಾನಿಸುವ ಕಾರ್ಯಕ್ರಮ ಅಂತಂದ್ರ ಶಿಕ್ಷಕರ ಜವಾಬ್ದಾರಿಯನ್ನ ಇಮ್ಮಡಿಗೊಳಿಸುವ ಕಾರ್ಯಕ್ರಮ ಇದ್ದಕ್ಕೆ, ಶಿಕ್ಷಕರಿಗೆ ಒಂದಿಷ್ಟು ಪ್ರೇರಣೆಯನ್ನ ತುಂಬತಕ್ಕಂಥ ಕಾರ್ಯಕ್ರಮ. ಇವತ್ಯಾರು ಸನ್ಮಾನಕ್ಕೆ ಒಳಗೊಳ್ತಾರಲ್ಲ, ಅದು ನಾವೇನು ಮಕ್ಕಳಿಗೆ ನಮ್ಮ ಶಕ್ತಿಯನ್ನ ದಾರೆ ಎರೆದಿರ್ತೇವೆ, ಇನ್ನಷ್ಟು ಶಕ್ತಿಯನ್ನ ಹಾಕಿ ನಮ್ಮ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಬಹುಶಃ ಗುರಿಕಾರ್ ಅವರು ಈ ರಾಜ್ಯದಲ್ಲಿ ಶಿಕ್ಷಕರ ಸಂಘಟನೆಗಾಗಿ ತಮ್ಮ ಬದುಕನ್ನ ಮೀಸಲಿಟ್ಟಿರ್ತಕ್ಕಂಥವ್ರು. ಯಾವುದೇ ಸಂಘಟನೆ ಅವರು ತಾಲೂಕಾ ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ರಾಜ್ಯದ ಶಿಕ್ಷಕರ ಸಂಘಟನೆಯಲ್ಲಿ ಸುಮಾರು 3 ಬಾರಿ ರಾಜ್ಯಾಧ್ಯಕ್ಷರಾಗಿ ಹಲವಾರು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಸಂಘಟಿಸಿ ಶಿಕ್ಷಕರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಂದು ಗಮನ ಸೆಳೆದಿರ್ತಕ್ಕಂಥವ್ರು. ನಮ್ಮ ಕೆಳದಿಮಠ ಸಾಹೇಬರು ಹೇಳಿದಂಗ ಇವತ್ತು ಶಿಕ್ಷಕರ ವೇತನ ಒಂದು ಕಾಲ ಇತ್ತು
ಮಾಸ್ತರ ಪಗಾರ ಎಷ್ಟು ಕಡಿಮೆ ಐತಪ್ಪ ಶಿಕ್ಷಕರ ಪಗಾರ ಅಂತೇಳಿ. ಇವತ್ತು ನಿಮಗೆ ಗೊತ್ತಿರ್ಬೋದು, ಅವರೇ ಹೇಳಿದಂತೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಒಂದೇ ರೀತಿಯ ಸಮಾನ ಕೆಲಸವನ್ನು ಮಾಡಿದ್ರು ಕೂಡ ಸಮಾನ ವೇತನವನ್ನು ಪಡೆಯುವಲ್ಲಿ ನಾವೆಲ್ಲ ಏನಾಗ್ತಾ ಇದ್ದೀವಿ ಅಂತಂದ್ರ ವರ್ಗೀಕರಣಗೊಳ್ತಾ ಇದ್ದೀವಿ. ಈ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತಕ್ಕಂಥ ವರ್ಗೀಕೃತ ಶಿಕ್ಷಕರನ್ನೆಲ್ಲರ ಒಂದುಗೂಡಿಸ್ತಕ್ಕಂಥ ದೂರದೃಷ್ಟಿ ಯಾರಿಗಾದ್ರೂ ಇದ್ರ ಅದು ಬಸವರಾಜ್ ಗುರಿಕಾರ್ ಅವರಿಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಹುಶಃ ಇವತ್ತು ಸರ್ಕಾರ ಅಥವಾ ಸಾಂವಿಧಾನಿಕ ಯಾವುದೇ ಹುದ್ದೆಗಳು ಗುರಿಕಾರ್ ಅವ್ರ ಹತ್ರ ಇಲ್ಲ. ಆದಾಗ್ಯೂ ಕೂಡ ನನಗೆ ಗೊತ್ತಿದ್ದಾಗೆ ಅವ್ರು ನಿವೃತ್ತಿಯಾಗಿ 6-7 ವರ್ಷಗಳಾಯ್ತು. ಬಹುಶಃ ನಾವೆಲ್ಲ ಸೇವೆಯಲ್ಲಿರ್ಬೇಕಾದ ಸಂದರ್ಭದಲ್ಲೇ ನಮಗಷ್ಟೇ ಅಲ್ಲ, ನನ್ನ ಮುಂದೆ ಇರ್ತಕ್ಕಂಥ ಹಲವಾರು ಸಹೋದರ ಸಹೋದರಿಯರಿಗೆ ಅನಿಸ್ತದೆ, ಸಾಕು ಬಿಡಪ್ಪ 60 ವರ್ಷ ಯಾಕೆ ರಿಟೈರ್ ಮಾಡ್ಯಾರ, 55 ವರ್ಷ 58 ವರ್ಷ ಇದ್ರೆ ಸಾಕು ಅನ್ಸ್ತಿತ್ತು. ಆದ್ರೆ ಅವರು ವೃತ್ತಿಯಿಂದ ನಿವೃತ್ತಿ ಆದ್ರೂ ಕೂಡ ಅವರ ಸಂಘಟನಾ ಪ್ರವೃತ್ತಿಯಿಂದ ನಿವೃತ್ತಿ ಆಗದೆ ಬಹುಶಃ ಇಡೀ ರಾಜ್ಯದ ಶಿಕ್ಷಕರ ಸಂಘಟನೆಗೆ ನಾವು ಕಳೆದ ವೇತನ ಆಯೋಗದಲ್ಲಿ ರಾಜ್ಯದ ಸಂಘಟನೆಯಿಂದ ವೇತನ ಆಯೋಗದ ವರದಿಯನ್ನು ಕೊಡಬೇಕಾದ್ರೆ ಸುಮಾರು 20-25 ದಿನಗಳ ನಮ್ಮ ಜೊತೆ ಕೂತ್ಕೊಂಡು ಒಂದು ವೈಜ್ಞಾನಿಕ ವರದಿಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಏನಾದ್ರೂ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಅತ್ಯಂತ ನೆಮ್ಮದಿಯಿಂದ ಉನ್ನತ ವೇತನವನ್ನ ಪಡೆಯುತ್ತಿದ್ದಾರೆ ಅಂತಂದ್ರ ಅದು ಗುರಿಕಾರ್ ಅವರ ದೂರದೃಷ್ಟಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ.